ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಒತ್ತಡ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋ ಒಂದು ಮೂರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ. ಅವುಗಳನ್ನು ನೀವು ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಒತ್ತಡವನ್ನು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು ಬಂದುಬಿಟ್ಟು ಗಾಯನ ಅಥವಾ ವಾದನ, ಸಂಗೀತ ಕೇಳೋದು ಅಥವಾ ಹಂಬಲಿಸುವುದು, ಹೆಚ್ಚು ನಗುವ ಮೂಲಕ ಒತ್ತಡವನ್ನು ನಿವಾರಿಸ್ಕೊಳ್ಬೋದು. ಬರವಣಿಗೆಯನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒತ್ತಡವನ್ನು ನಿವಾರಿಸ್ಕೊಳ್ಬೋದು. ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸೋದ್ರ ಮುಖಾಂತರ ನಿಮ್ಮ ಒತ್ತಡವನ್ನು ನಿವಾರಿಸ್ಕೋಬೋದು. ನಿಮ್ಮ ಜೀವನದ ಸಾಧನೆಗಳನ್ನು ಯೋಚನೆ ಮಾಡಿ ಅದರ ಬಗ್ಗೆ ಆಲೋಚನೆ ಮಾಡೋದು ನಿಮ್ಮ ಒತ್ತಡ ನಿರ್ವಹಿಸ್ಕೋಬೋದು. ಮಿತಿಯಾಗಿರುವ ಆಸಕ್ತಿಗಳು, ನಿಮ್ಮ ಆಸಕ್ತಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕು. ಪ್ರೇರಣೆ ನೀಡುವಂಥ ಪುಸ್ತಕಗಳನ್ನು ಓದಬೇಕು. ಪ್ರತಿದಿನ ಕಾರ್ಯವನ್ನು ಸರಿಯಾದ ಪಟ್ಟಿ ಮಾಡ್ಕೋಬೇಕು. ನಿಮ್ಮ ಪ್ರೀತಿಯ ಸಂಗೀತವ ಧ್ವನಿ ತಪಾಸಣೆಯನ್ನು ಕೇಳಿ. ತಣ್ಣೀರಿನ ಸ್ನಾನ ಅಥವಾ ಈಜು ಮಾಡುವುದ್ರ ಮುಖ ಅಲ್ಲ, ಈಜುವುದರ ಮುಖ ನಿಮ್ಮ ಒತ್ತಡ ನಿರ್ವಹಣೆ. ಆರೋಗ್ಯಕರ ಸ್ನೇಹ, ಸಕಾರಾತ್ಮಕ ಆಲೋಚನೆ,